ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಯಾಕೆ ಸೌಜನ್ಯ ಹೋರಾಟಗಾರರು ಭೀಮಾ ಯಾನೆ ಚಿನ್ನಯ್ಯನನ್ನು ಅಷ್ಟು ಅತಿಯಾಗಿ ನಂಬಿದ್ರು, ಯಾಕೆ ಚಿನ್ನಯ್ಯನನ್ನು ಸೌಜನ್ಯ ಹೋರಾಟಗಾರರಂಥ ತಿಮ್ಮರೊಡ್ಡಿ, ಮಟ್ಟಣ್ಣ, ಜಯಂತ್ ಟಿ ಹೀಗೆ ಇವರೆಲ್ಲರೂ ಕೂಡ ಯಾಕೆ ಚಿನ್ನಯ್ಯನನ್ನು ಯಾಕೆ ನಂಬಿದ್ರು ಎನ್ನುವುದಕ್ಕೆ ಇದೀಗ ಒಂದು ದೊಡ್ಡ ಸಾಕ್ಷಿ ಕೂಡ ಸಿಕ್ಕಿದೆ. ಹಾಗಾದರೆ ಆ ಸಿಕ್ಕಂಥ ಸಾಕ್ಷ್ಯ ಏನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ನೋಡಿ, ಚಿನ್ನಯ್ಯ ಒಂದು ತಲೆಬುರುಡೆಯನ್ನು ತೆಗೆದುಕೊಂಡು ಬಂದು ಜುಲೈ 3ರಂದು ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. 164 ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಇದಕ್ಕೂ ಮೊದಲು ಇದೇ ತಂಡ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿ ಒಂದು ರಿಟ್ ಪಿಟಿಷನ್ ಹಾಕಿತ್ತು. ಅಂದ್ರೆ ಧರ್ಮಸ್ಥಳ ಅಕ್ಕಪಕ್ಕ ಆದಂತಹ ಅಸಹಜ ಸಾವುಗಳ ಪ್ರಕರಣವನ್ನು ನಾವು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ತಲುಪಿಸಿದ್ದೇವೆ, ನೀವು ಇಲ್ಲಿ ನ್ಯಾಯವನ್ನು ಕೊಡಿಸಬೇಕು ಮತ್ತು ತನಿಖೆಗೆ ಒಂದು ಆರ್ಡರ್ ಅನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಒಂದು ರಿಟ್ ಪಿಟಿಷನ್ ಕೂಡ ಹಾಕಿತ್ತು ಇದೇ ತಂಡ, ಸೌಜನ್ಯ ಹೋರಾಟಗಾರ ತಂಡ. ಆದ್ರೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಇಲ್ಲ, ನೀವು ಆದ ಸ್ಥಳದಲ್ಲಿ ಅಂದ್ರೆ ಬೆಳ್ತಂಗಡಿಯಲ್ಲಿ ಹೋಗಿ ನೀವು ಒಂದು ಪಿಟಿಷನ್ ಹಾಕಿತ್ತು, ಒಂದು ಅರ್ಜಿಯನ್ನು ಕೊಡಿ, ಅಲ್ಲಿಂದ ಮೇಲ್ಲಿಕ್ಕೆ ಬರಲಿ ಅನ್ನುವಂಥ ಒಂದು ಮನವಿಯನ್ನು ಅಥವಾ ನಿರ್ದೇಶನವನ್ನು ಕೂಡ ಮಾಡಿತು. ಅದರ ತರುವಾಯ ಇದೀಗ ಧರ್ಮಸ್ಥಳ ಅಥವಾ ಬೆಳ್ತಂಗಡಿಗೆ ಬಂದಂತ ಸೌಜನ್ಯ ಹೋರಾಟಗಾರರು ಮತ್ತು ಚಿನ್ನಯ್ಯನ ತಂಡ ಜುಲೈ 3ರಂದು ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ಒಂದು ಅರ್ಜಿಯನ್ನು ಹಾಕಿತ್ತು ಮತ್ತು ಅರ್ಜಿ ಹಾಕುವಾಗ ಒಂದು ತಲೆಬುರುಡೆ ಕೂಡ ತೆಗೆದುಕೊಂಡು ಬಂದಿತ್ತು. ಅಲ್ಲಿ 164 ಸ್ಟೇಟ್ಮೆಂಟ್ ಆಯಿತು ಜುಲೈ 3ಕ್ಕೆ. ಜುಲೈ 4ಕ್ಕೆ ಬೆಳ್ತಂಗಡಿಯ ಠಾಣೆಯಲ್ಲಿ ಅದೇ 163 ಸ್ಟೇಟ್ಮೆಂಟ್ ಆಗಿ ಒಂದು FIR ಕೂಡ ದಾಖಲಾಗುತ್ತೆ. ಅದಾದ ನಂತರ ಜುಲೈ 19ಕ್ಕೆ SIT ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಜುಲೈ 28ಕ್ಕೆ ಸಮಾಧಿಯ ಒಂದು ಸ್ಥಳ ಮಹಾಜರಾಗುತ್ತೆ. ಜುಲೈ 29ಕ್ಕೆ ಸಮಾಧಿಯಾಗಿ ಒಂದು ಕಾರ್ಯ ಆಗುತ್ತೆ. ಸ್ಪಾಟ್ ನಂಬರ್ 6ರಲ್ಲಿ ಒಂದು ಮೃತದೇಹದ ಪಳಿಯುಳಿಕೆ ಕೂಡ ಸಿಗುತ್ತೆ. ಅದಾದ ನಂತರ ಯಾವೆಲ್ಲ ಪ್ರಕರಣ ಆಯಿತು, ಆಗಸ್ಟ್ 23ರಂದು, ಆಗಸ್ಟ್ 22ರಂದು, ಆಗಸ್ಟ್ 22ರಂದು ಸಾಕ್ಷಿದಾರನೇ ಆರೋಪಿಯಾಗಿ ಇದೀಗ ಜೈಲಿನಲ್ಲಿದ್ದಾನೆ. ಆದರೆ ಈ ಎಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಮೊನ್ನೆಯಿಂದ ಒಂದು ವಿಷಯ ಹರಿದಾಡ್ತಾ ಇತ್ತು. ಅದೇನಂದ್ರೆ ಬಂಧನದ ಭೀತಿಯಿಂದ ಈ ಚಿನ್ನಯ್ಯನ ಮುಂದೆ ಬಿಟ್ಟು ಧರ್ಮಸ್ಥಳಕ್ಕೆ ಮಸಿ ಬಳಿಯುವ ಕೆಲಸಕ್ಕೆ ಮುಂದಾದಂತ ತಿಮ್ಮರೊಡ್ಡಿ, ಜಯಂತಿ, ಗಿರೀಶ್ ಮಟ್ಟಣ್ಣ ಮತ್ತು ವಿಠಲ್ ಗೌಡ ಅವರನ್ನ ಬಂಧಿಸುವ ನಿಟ್ಟಿನಲ್ಲಿ SIT ತಂಡ ಕೂಡ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿತ್ತು. ಈಗಾಗಲೇ 9 ಬಾರಿ SIT ತಂಡ ವಿಚಾರಣೆಗಾಗಿ ನೋಟಿಸ್ ಅನ್ನು ಕೊಟ್ಟಿತ್ತು. 9 ಬಾರಿ ಕೂಡ ಹಾಜರಾಗಿದ್ರು. ಅಲ್ಲಿ 100 ಗಂಟೆಗಳ ಕಾಲ ವಿಚಾರಣೆ ಆದ ನಂತರ ಮತ್ತೆ 10ನೇ ಬಾರಿ ಕೂಡ ನೋಟಿಸ್ ಕೊಡುವಂತಹ ಒಂದು ಹಂತಕ್ಕೆ ತಲುಪಿ, ಒಂದು ವೇಳೆ ನೀವು ವಿಚಾರಣೆಗೆ ಹಾಜರಾಗದೇ ಇದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ, ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಸಾಕ್ಷಿ ನಾಶ ಮಾಡುವಂತ ಒಂದು ವಿಚಾರಕ್ಕೆ ಹೋಗಬಾರ್ದು, ಪರೋಕ್ಷವಾಗಿ ಕೂಡ ಬೇರೆಯವರಿಂದ ಸಾಕ್ಷಿ ನಾಶ ಮಾಡುವಂತಹ ಅವಕಾಶಕ್ಕೂ ಕೂಡ ನೀವು ಅವಕಾಶವನ್ನ ಕಲ್ಪಿಸಿಕೊಡಬಾರದು. ಒಂದ್ ವೇಳೆ ಹೀಗೆಲ್ಲ ಮಾಡಿದ್ರೆ ನಿಮ್ಮನ್ನ ಬಂಧನ ಮಾಡ್ತೀವಿ ಅನ್ನುವಂತ ಒಂದು ನೋಟಿಸ್ ಅನ್ನ ಈ ನಾಲ್ವರಿಗೆ ವಿತ್ ಇನ್ಕ್ಲೂಡಿಂಗ್ ಸುಜಾತ ಭಟ್, ಈಗ 5ವರೆಗೆ ಕೊಟ್ಟಿತ್ತು. ಅದಾದ ನಂತರ ಮೊನ್ನೆ ವಿಚಾರಣೆ ಕೂಡ ಇತ್ತು. ಆದ್ರೆ ಇವ್ರು ಯಾರು ಕೂಡ ವಿಚಾರಣೆ ಹಾಜರಾಗಲಿಲ್ಲ. ಸುಜಾತ ಭಟ್ ಅವರು ಬಂದು SIT ಠಾಣೆಗೆ ಬಂದು ತನ್ನ ವಿಚಾರಣೆ ಎದುರಿಸಿದ್ರು. ಆದ್ರೆ ವಿಠಲ್ ಗೌಡ, ಜಯಂತಿ, ತಿಮ್ಮರೊಡ್ಡಿ ಮತ್ತು ಗಿರೀಶ್ ಮಟ್ಟಣ್ಣ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಜೊತೆಗೆ ವಕೀಲರ ಮುಖಾಂತರ ತಮ್ಮ ರೀಸನ್ ಕೂಡ ಕಳಿಸಿದ್ರು. ಅದಾದ ನಂತರ ಮೊನ್ನೆ ಒಂದು ದೊಡ್ಡಂತ ವಿಷಯ ಹರಿದಾಡ್ತು. ಅದೇನಂದ್ರೆ ವಿಚಾರಣೆಗೆ ಹೆದರಿ ಬಂಧನದ ಭೀತಿಯಿಂದ ಈ 4 ಗಿರೀಶ್ ಮಟ್ಟಣ್ಣ, ತಿಮ್ಮರೊಡ್ಡಿ, ಜಯಂತ್ ಟಿ ಮತ್ತು ವಿಠಲ್ ಗೌಡ ಅವರು ಬಂಧನಕ್ಕೆ ಹೆದರಿ ತಾವು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಈ ಇಡೀ ಪ್ರಕರಣವನ್ನು ಕ್ವಾಶ್ ಮಾಡುವಂತೆ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಎನ್ನುವಂತ ಒಂದು ದೊಡ್ಡ ವಿಷಯ ಹರಿದಾಡ್ತು. ಮತ್ತು ಅದು ಈಗ ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮದಲ್ಲಿ ದೊಡ್ಡ ಗೊಂದಲವನ್ನು, ದೊಡ್ಡ ಒಂದು ಸುದ್ದಿಯನ್ನು ಎಬ್ಬಿಸ್ತಿದೆ ಮತ್ತು ಬಿರುಗಾಳಿಯನ್ನು ಎಬ್ಬಿಸ್ತಾ ಇದೆ. ಬಂಧನಕ್ಕೆ ಹೆದರಿ ತಾನು ಮಾಡಿದ ತಪ್ಪನ್ನ ಒಪ್ಪಿಕೊಂಡು ಬಂಧನದಿಂದ ಮುಕ್ತಿ ಮಾಡಲಿಕ್ಕೆ ತಾವು ಮಾಡಿದ ತಪ್ಪನ್ನು ಒಪ್ಪಿಕೊಂಡ್ರೆ ಅಟ್ಲೀಸ್ಟ್ ಬಂಧನದಿಂದ ಮುಕ್ತಿ ಆಗುವುದೇನಂತ ಕಾರಣಕ್ಕಾಗಿ ಇಡೀ ಪ್ರಕರಣವನ್ನ ವಾಪಸ್ ತೆಗೆದುಕೊಳ್ತೇವೆ, ನಾವು ಮಾಡಿದ ತಪ್ಪು ಎನ್ನುವಂತ ಒಂದು ಕ್ವಾಶ್ ಅಂದ್ರೆ ಹೈಕೋರ್ಟ್ ನಲ್ಲಿ ಕ್ವಾಶ್ ಮಾಡುವಂತೆ, ಅಂದ್ರೆ ಹೈಕೋರ್ಟ್ ನಲ್ಲಿ ಈ ಅರ್ಜಿಯನ್ನು ವಾಪಸ್ ಕೊಡುವಂತೆ ನಾವು ಪ್ರಕರಣವನ್ನ ಹಿಂಪಡಿತೇವೆ, ಇಷ್ಟಕ್ಕೆ ಮುಗಿಸ್ಬಿಡಿ ಅನ್ನುವಂತ ಒಂದು ಸುದ್ದಿ ಇಡೀ ನಮ್ಮ ಮಾಧ್ಯಮದಲ್ಲಿ ಹರಿದಾಡಿತ್ತು. ಅಂದ್ರೆ ಎಲ್ಲ ಮಾಧ್ಯಮದಲ್ಲೂ ಕೂಡ ಹರಿದಾಡಿತ್ತು. ಅದು ಮೊನ್ನೆ 29ನೇ ತಾರೀಕು ಸಂಜೆ ಮಟ್ಟಿಗೆ ದೊಡ್ಡದಂತ ಸುದ್ದಿ ಆಗಿತ್ತು. ಅದಾದ ನಂತರ ಒಂದೇ ಬೆಳಕಿಗೆ ಬಂತಿಲ್ಲ ಆ ಪ್ರಕರಣವನ್ನ ತಿಮ್ಮರೊಡ್ಡಿ ಆಗಲಿ, ಗಿರೀಶ್ ಮಟ್ಟಣ್ಣ ಆಗಲಿ ಅಥವಾ ಜಯಂತಿ ಆಗಲಿ, ವಿಠಲ್ ಗೌಡ ಆಗಲಿ ಅರ್ಜಿಯನ್ನ ವಾಪಸ್ ಪಡೆಯುವಂತ ಹಕ್ಕು ಅವರಿಗಿಲ್ಲ. ಯಾಕಂದ್ರೆ ದೂರು ಕೊಟ್ಟವನು ಭೀಮನಾಗಿರ್ತಾನೆ. ಹಾಗಾಗಿ ಭೀಮನ ಹತ್ರ ಮಾತ್ರ ಹಕ್ಕಿರುತ್ತೆ. ಆದ್ರೂ ಕೂಡ ಈಗ ಆರೋಪಿ ಆಗಿದ್ದಾನೆ, ಅದು ಕೂಡ ಈಗ ಆಗೋದಿಲ್ಲ. ಯಾಕಂದ್ರೆ ಒಂದ್ ಸಾರಿ ಸುಳ್ಳನ್ನ ಕೊಟ್ಟು ಒಂದು ಸಾರಿ ಎಲ್ಲರನ್ನು ದಾರಿ ತಪ್ಪಿಸಿ ಇಡೀ ನಮ್ಮ ರಾಜ್ಯಕ್ಕೆ ಮೋಸ ಮಾಡಿದಂತ ಚಿನ್ನಯ್ಯ ಅಥವಾ ಭೀಮನಿಗೂ ಕೂಡ ಆ ಅವಕಾಶ ಇರುವುದರ ಮತ್ತು ಅವರು ಈಗ ಆರೋಪಿಯಾಗಿ ಶಿವಮೊಗ್ಗ ಜೈಲಿನಲ್ಲಿದ್ದಾನೆ. ಅದರ ಹೊರತಾಗಿ ಕೂಡ ಮೊನ್ನೆ ಹರಿದಾಡಿದಂತ ಒಂದು ಸುದ್ದಿ ಅಂದ್ರೆ ಈ 4 ತಮ್ಮ ತಪ್ಪನ್ನು ಒಪ್ಪಿಕೊಂಡು ಹೈಕೋರ್ಟಿಗೆ ಒಂದು ಅರ್ಜಿನ ಹಾಕಿದ್ದಾರೆ. ನಮ್ಮ ತಪ್ಪಾಯ್ತು, ಈ ಅರ್ಜಿಯನ್ನು ವಾಪಸ್ ತೆಗೆದುಕೊಳ್ತೀವಿ, ಅಂದ್ರೆ ಚಿನ್ನಯ್ಯ ಕೊಟ್ಟ ಅರ್ಜಿಯನ್ನು ವಾಪಸ್ ತೆಗೆದುಕೊಳ್ತೇವೆ ಅನ್ನುವಂತ ಒಂದು ಮಹಾ ಸುದ್ದಿ ಹರಿದಾಡಿತ್ತು. ಅದು
ಸತ್ಯಕ್ಕೆ ದೂರವಾದಂತ ವಿಷಯ. ಜೊತೆಗೆ ಆ ಹಕ್ಕು ಇರುವುದು ಭೀಮನಿಗೆ ಮಾತ್ರ, ಅಥವಾ ಚಿನ್ನಯ್ಯನಿಗೆ ಮಾತ್ರ. ಯಾಕಂದ್ರೆ ಚಿನ್ನಯ್ಯನು ಮಾತ್ರ ಆ ತಲೆಬುರುಡೆ ಕೇಸ್ನ ಒಂದು ಸಾಕ್ಷಿದಾರನಾಗಿರ್ತಾನೆ ಮತ್ತು ದೂರುದಾರನೂ ಆಗಿರ್ತಾನೆ. ಹಾಗಾಗಿ ಆ ಹಕ್ಕು ಚಿನ್ನಯ್ಯನಿಗಿರ್ತಾನೆ. ಆದ್ರೆ ಆ ಹಕ್ಕು ಕೂಡ ಚಿನ್ನಯ್ಯನಿಗೆ ಲಭ್ಯವಿರುವುದು. ಯಾಕಂದ್ರೆ ಅವನು ಇಡೀ ದೇಶವನ್ನೇ ಮರಳು ಮಾಡಿ ಮತ್ತು ಈ ಸಾಕ್ಷಿ ಗೊಂದಲ ಎಲ್ಲವನ್ನು ಕೂಡ ಮಾಡೋದ್ರಿಂದ ಅವನು ಈಗ ಆರೋಪಿಯಾಗಿ ಒಳಗಿದ್ದಾನೆ. ಹಾಗಾಗಿ ಚಿನ್ನಯ್ಯನನ್ನು ಹೊರತುಪಡಿಸಿ ಈ 4ವರಿಗೆ ಆ ಅರ್ಜಿಯನ್ನ ವಾಪಸ್ ಪಡೆಯುವಂತ ಹಕ್ಕು ಇರುವುದಿಲ್ಲ. ಇದು ಪಾರ್ಟ್ 1 ನೋಡಿ. ಅದಾದ ನಂತರ ಇದೀಗ ನೋಡಿ, ಯಾವಾಗ ಜುಲೈ 22ಕ್ಕೆ ಭೀಮ ಎನ್ನುವಂತ ವ್ಯಕ್ತಿ ಧರ್ಮಸ್ಥಳದ ಅಕ್ಕಪಕ್ಕ ಸಾವಿರಾರು ಹೆಣಗಳನ್ನು ಹೂತಾಕಿದೆ ಅನ್ನುವಂತ ಲೆಟರ್ ವೈರಲ್ ಆದಾಗ, ಜುಲೈ 3ರಂದು ಭೀಮ ತಲೆಬುರುಡೆ ತಂದು ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೊಟ್ಟಾಗ, ಜುಲೈ 4ರಂದು ಅದೇ ಪ್ರಕರಣ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದಾಗ ಒಂದು ರಾಜ್ಯದ ದೊಡ್ಡ ಗೊಂದಲ ಆಗತ್ತೆ. ಎಲ್ಲರೂ ಕೂಡ ಅಂದ್ರೆ ಸೌಜನ್ಯ ಪರ ಹೋರಾಟಗಾರರಾಗಿರ್ಬೋದು ಮತ್ತು ಧರ್ಮಸ್ಥಳದಲ್ಲಿ ಅನ್ಯಾಯ ಆಗಿದೆ ಅದರ ವಿರುದ್ಧ ಹೋರಾಡಬೇಕೆನ್ನುವಂತ ಒಂದು ಮನಸ್ಥಿತಿ ಇರುವಂತವ್ರು ಎಲ್ಲರೂ ಕೂಡ ಹೇಳ್ತಾರೆ, ಇಲ್ಲ SIT ತಂಡ ರಚನೆ ಮಾಡಲೇಬೇಕು, ಇಲ್ಲಿ ದೊಡ್ಡದಂತ ಒಂದು ಹೊಸ ಸಾವಾಗಿದೆ, ಹಾಗಾಗಿ ಇಲ್ಲಿ SIT ತಂಡ ರಚನೆ ಮಾಡಲೇಬೇಕು, ಇಲ್ಲಾಂದ್ರೆ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನುವಂತ ಪ್ರಕರಣ ದೊಡ್ಡದಾಗಿ ಗೊಂದಲ ಆದಾಗ, ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಮಾಡಿದಾಗ ಅಲ್ಲಿ ಒಂದು ವಿಷಯ ದೊಡ್ಡದಾಗಿ ಹರಿದಾಡುತ್ತೆ. ಅದೇನಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ರಿಟ್ ರಿಜೆಕ್ಟ್ ಆಗಿದೆ. ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ನಾವು ತಲೆಬುರುಡೆ ತೆಗೆದುಕೊಂಡು ಹೋದಾಗ ಅಲ್ಲಿ 164 ಸ್ಟೇಟ್ಮೆಂಟ್ ದಾಖಲಾದ್ರೂ ಕೂಡ ಸರ್ಕಾರ ಇಲ್ಲಿಯೇ ತನಕ SIT ತಂಡದ ರಚನೆ ಮಾಡುವಂತ ಒಂದು ಮನಸ್ಥಿತಿಗೆ ಹೋಗ್ತಾ ಇಲ್ಲ. ಒಂದ್ ವೇಳೆ SIT ತಂಡ ರಚನೆಗೆ ಮನಸ್ಸಾಗದೇ ಇದ್ರೆ ನಾವು ಒಬ್ಬ ಸ್ವಾಮೀಜಿಯ ಮುಖಾಂತರ ಸರ್ಕಾರಕ್ಕೆ ಒತ್ತಡವನ್ನು ಹೇರ್ತೇವೆ. ಒಬ್ಬ ಒಕ್ಕಲಿಗ ಸ್ವಾಮೀಜಿಯ ಮುಖಾಂತರ ಸರ್ಕಾರಕ್ಕೆ ಒತ್ತಡ ಹೇರಿ ನಾವು SIT ತಂಡವನ್ನ ರಚನೆ ಮಾಡುವಂತೆ ಮಾಡ್ತೇವೆ. ಅದಾದ ನಂತರ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂತ ದೊಡ್ಡದಂತ ಮಾತು, ಊಹಾಪೋಹ ಮತ್ತು ಒಂದು ಕುತೂಹಲ ಕೂಡ ಅನೇಕ ಸಾಮಾಜಿಕ ಜಾಲತಾಣ ಹರಿದಾಡಿತು ಮತ್ತು ಅದು ಅನೇಕ ದೊಡ್ಡ ಟಿವಿ ಮಾಧ್ಯಮದಲ್ಲಿ ಕೂಡ ಹರಿದಾಡಿತು. ಯಾವ ಸ್ವಾಮೀಜಿ ಒತ್ತಡಕ್ಕೆ ಮಣಿದು SIT ತಂಡದ ರಚನೆ ಮಾಡುವಂತ ಹಂತಕ್ಕೆ ಹೋಗ್ಬೋದಿತ್ತು. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಜುಲೈ 11ಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಒಂದು CM ಅವರಿಗೆ ಮನವಿ ಪತ್ರವನ್ನು ಬರೀತಾರೆ. ಅಂದ್ರೆ ಧರ್ಮಸ್ಥಳ ಅಕ್ಕಪಕ್ಕ ಆದಂತಹ ಹೊಸ ಸಾವುಗಳಿಗೆ ಒಂದು ದೊಡ್ಡದಾದಂತ ಗೊಂದಲ ಏರ್ಪಡ್ತಿದೆ. ಹಾಗಾಗಿ ಈ ಗೊಂದಲವನ್ನ ಅಂತ್ಯ ಮಾಡ್ಬೇಕಂದ್ರೆ ನೀವು ಒಂದು SIT ಅಂತ ಒಂದು ಉನ್ನತ ತನಿಖೆ ಸಂಸ್ಥೆಯನ್ನ ಮಾಡಬೇಕು, ತನಿಖಾ ತಂಡ ರಚನೆ ಮಾಡಿ ಇದಕ್ಕೆ ಒಂದು ಅಂತ್ಯವನ್ನು ಹಾಡಬೇಕೆನ್ನುವಂತ ಪತ್ರವನ್ನ CM ಸಿದ್ದರಾಮಯ್ಯನವರಿಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರ ಬರೀತಾರೆ. ಅದಾದ ನಂತರ ಜುಲೈ 19ಕ್ಕೆ SIT ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಒಂದು ವೇಳೆ ಸರ್ಕಾರ ಯಾರ ಮನವಿಗೂ ಒಪ್ಪದೇ ಇದ್ರೆ, ವಕೀಲರು ಕೂಡ ಮನವಿ ಮಾಡ್ಕೊಂಡ್ರು, ಮಹಿಳಾ ಆಯೋಗದ ಅಧ್ಯಕ್ಷರು ಮನವಿ ಮಾಡ್ಕೊಂಡ್ರು, ಯಾವ ಮನವಿಗೂ ಒಪ್ಪದಿದ್ರೆ ಮತ್ತೊಂದು ದೊಡ್ಡ ಸ್ವಾಮೀಜಿಯಿಂದ ಅಂದ್ರೆ ರಾಜ್ಯದ ಪ್ರಭಾವಿ ಒಕ್ಕಲಿಗ ಸ್ವಾಮೀಜಿಯಿಂದ ಸರ್ಕಾರದ ಮೇಲೆ ಒತ್ತಡವನ್ನ ತಂದು, ಯಾಕಂದ್ರೆ ಆ ಸ್ವಾಮೀಜಿಗೆ ಎಲ್ಲಾ ಪ್ರಕರಣದ ಆಗು ಹೋಗಿ ಗೊತ್ತಿದೆ, ನಾವು ಕೂಡ ಮೀಟ್ ಮಾಡಿ ಬಂದಿದ್ದೇವೆ, ಹಾಗಾಗಿ ಆ ವ್ಯಕ್ತಿಯಿಂದ, ಆ ದೊಡ್ಡ ಪ್ರಭಾವಿ ಸ್ವಾಮೀಜಿಯಿಂದ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದ್ರೆ ಸರ್ಕಾರ ಆಗ SIT ತಂಡವನ್ನ ರಚನೆ ಮಾಡಬಹುದು ಎನ್ನುವಂತ ಒಂದು ದೊಡ್ಡ ಕೋಲಾಹಲ ಮತ್ತೊಂದು ಊಹಾಪೋಹದ ಮಾತುಗಳು ಅನೇಕ ಮಾಧ್ಯಮಗಳು ಕೇಳಿ ಬಂದಿದ್ವು. ಯಾರು ಆ ಸ್ವಾಮೀಜಿ, ಯಾವ ಸ್ವಾಮೀಜಿಯನ್ನ ಚಿನ್ನಯ್ಯ ಮತ್ತು ತಿಮ್ಮರುಡಿ ಟೀಮ್ನವರು ಮೀಟ್ ಮಾಡಿದ್ರು, ಆ ಸ್ವಾಮೀಜಿ ಯಾರು, ಆ ಸ್ವಾಮೀಜಿ ಮತ್ತು ಧರ್ಮಸ್ಥಳಕ್ಕೆ ಏನ್ ಸಂಬಂಧ, ಇವೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣ ಹರಿದಾಡಿತ್ತು. ಆದ್ರೆ ಇದೀಗ ಇವತ್ತಿಂದ ಅದಕ್ಕೊಂದು ಸಾಕ್ಷಿ ಸಿಕ್ಕಿದೆ. ಅಂದ್ರೆ ನಿನ್ನೆ ಕೂಡ ಕೋರ್ಟ್ ಕಲಾಪದಲ್ಲಿ ಕೂಡ ಆ ಸ್ವಾಮೀಜಿ ಹೆಸರು ಪ್ರಸ್ತಾಪ ಆಗಿದೆ. ನೋಡಿ, ನಿಜಕ್ಕೂ ಮೊನ್ನೆ ಆಗಿದ್ದಂತ ವಿಷಯಕ್ಕೂ ನಿನ್ನೆ ಆಗಿದ್ದಂತ ವಿಷಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಮೊನ್ನೆ ಹರಿದಾಡ ಸುದ್ದಿ ಏನಂದ್ರೆ, ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ, ತಿಮ್ಮರುಡಿ ಮತ್ತು ಗಿರೀಶ್ ಮಟ್ಟಣ್ಣ, ವಿಠಲಗೌಡ ಅವರು ಎನ್ನುವಂತ 4 ವ್ಯಕ್ತಿಗಳು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಹೈಕೋರ್ಟ್ಗೆ ಒಂದು ಅರ್ಜಿನ ಹಾಕಿ ನಾವು ಕೇಸನ್ನು ವಾಪಸ್ ಪಡಿತೀವಿ ಅನ್ನುವಂತ ಒಂದು ದೊಡ್ಡ ಗೊಂದಲದ ಮಾತು ದೊಡ್ಡ ಮಾಧ್ಯಮದಲ್ಲಿ ಕೇಳಿ ಬಂದಿತ್ತು. ಆದ್ರೆ ನಿಜಕ್ಕೂ ಆಗಿದ್ದೇನೆಂದ್ರೆ, ನೋಡಿ, ನಿನ್ನೆ ಆದಂತ ಒಂದು ಬೆಳವಣಿಗೆಯಲ್ಲಿ ಗಿರೀಶ್ ಮಟ್ಟಣ್ಣ, ತಿಮ್ಮರುಡಿ, ಜಯಂತ್ ಟಿ ಮತ್ತು ಗೌಡ ಅವರು ಒಂದು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅಂದ್ರೆ ತಮ್ಮ ಮೇಲೆ ಆದಂತ FIR ಅನ್ನ ರದ್ದು ಕೋರಿ ಅಥವಾ ಕ್ವಾಶ್ ಮಾಡುವಂತೆ ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಹಾಕ್ತಾರೆ, ಅರ್ಜಿಯನ್ನು ಹಾಕ್ತಾರೆ. ಹಾಗಾಗಿ ಅರ್ಜಿದಾರರ ಪರವಾಗಿ ದೀಪಕ್ ಕೊಲ್ಸೋರು ವಾದ ಮಾಡ್ತಾರೆ, ನ್ಯಾಯಾಧೀಶರಾಗಿ ಮೊಹಮ್ಮದ್ ನವಾಜ್ ಅವರು ಇರ್ತಾರೆ ಮತ್ತು SPP ಆಗಿ ಜಗದೀಶ್ ಅವರು ಕೂಡ ವಾದವನ್ನು ಮಾಡ್ತಾರೆ. ಅಲ್ಲಿ ಮೊಹಮ್ಮದ್ ನವಾಜ್ ಎನ್ನುವಂತ ಅಥವಾ ಜಡ್ಜ್ ಅಂದ್ರೆ ನ್ಯಾಯಾಧೀಶರು ಕೇಳ್ತಾರೆ, 164 ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಂತ ಎಲ್ಲಾ ವ್ಯಕ್ತಿಗಳು ಕೂಡ ನೀವು ಅಂದ್ರೆ ಚಿನ್ನಯ್ಯ 164 ಸ್ಟೇಟ್ಮೆಂಟ್ ಅಲ್ಲಿ ಯಾರೆಲ್ಲ ಹೆಸರನ್ನ ಹೇಳಿದನಲ್ಲ ಅವ್ರಿಗೆಲ್ಲರಿಗೂ ಕೂಡ ನೀವು ನೋಟಿಸ್ ಅನ್ನು ಕೊಟ್ಟು SIT ವಿಚಾರಣೆಗೆ ಹಾಜರನ್ನ ಪಡಿಸ್ಕೊಂಡಿದೆ ಅಥವಾ ಅವರ ವಿಚಾರಣೆ ಮಾಡಿದ್ರಿ. ಆದ್ರೆ 183 ಸ್ಟೇಟ್ಮೆಂಟ್ ಅಲ್ಲಿ ಚಿನ್ನಯ್ಯ ಹೇಳಿದಂತ ನಿರ್ಮಲಾನಂದ ಸ್ವಾಮೀಜಿ ಅವರನ್ನ ನೀವು ಎನ್ಕ್ವೈರಿ ಮಾಡಿದ್ರಾ ಎನ್ನುವಂತ ಒಂದು ಪ್ರಶ್ನೆಯನ್ನ ನ್ಯಾಯಾಧೀಶರು SPP ಅವರಿಗೆ ಕೇಳ್ತಾರೆ. SPP ಅವರು ಅದಕ್ಕೆ ಜಾಸ್ತಿ ಉತ್ತರವನ್ನು ಕೊಡ್ಲಿಕ್ಕೆ ಹೋಗಲ್ಲ. ಇದು ಈಗ ದೊಡ್ಡ ಗೊಂದಲಕ್ಕೆ ಕಾರಣವಾಗಿದೆ. ಜೊತೆಗೆ ಈ ಹಿಂದೆ ಮೀಟ್ ಮಾಡಿದ್ರು ಎನ್ನಲಾದ ಅಂದ್ರೆ
ಒಂದ್ ವೇಳೆ ಸರ್ಕಾರ SIT ತಂಡವನ್ನು ರಚನೆ ಮಾಡದೇ ಇದ್ರೆ ಒಬ್ಬ ಪ್ರಭಾವಿ ಒಕ್ಕಲಿಗ ಮುಖಂಡರು ಅಥವಾ ಒಕ್ಕಲಿಗ ಸ್ವಾಮೀಜಿಯಿಂದ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ SIT ತಂಡವನ್ನು ರಚನೆ ಮಾಡೇ ಮಾಡ್ತೇವೆ ಅನ್ನುವಂತ ಒಂದು ಊಹಾಪೋಹ ಇತ್ತಲ್ಲ, ಅದಕ್ಕೆ ಈಗ ಸಾಕ್ಷಿ ಸಿಕ್ಕಿದೆ. ಅಂದ್ರೆ ಗಿರೀಶ್ ಮಟ್ಟಣ್ಣ, ತಿಮ್ಮರೋಡಿ ಮತ್ತು ಚಿನ್ನಯ್ಯನವರು 2023 ಸೆಪ್ಟೆಂಬರ್ 17ಕ್ಕೆ ಚಿಹ್ನೆಯನ್ನ ಕರ್ಕೊಂಡು ಹೋಗಿ ಅಲ್ಲಿ ಆಣೆ ಪ್ರಮಾಣವನ್ನ ಮಾಡಿಸಿದ್ದಾರೆ ಎನ್ನುವಂತ ಒಂದು ಮಾತು, ಅಥವಾ ಈಗ ಆ ಮಾತು ಈಗ ಕೇಳಿ ಬರ್ತಾ ಇದೆ ನೋಡಿ. ಅದು ಯಾಕಂದ್ರೆ ಜಯಂತಿ ಮೂಲಕ ಚಿನ್ನಯ್ಯ ತಿಮ್ಮರೋಡಿ ಅವ್ರನ್ನ ಮೀಟ್ ಆಗ್ತಾರೆ. ತಿಮ್ಮರೋಡಿ ಅವರನ್ನ ಮೀಟ್ ಆದ ನಂತರ, ನಾನು ಧರ್ಮಸ್ಥಳದಲ್ಲಿ ಹಾಗೆ ಮಾಡಿದೆ, ಹೀಗೆ ಮಾಡಿದೆ, 19 ವರ್ಷ ಕೆಲಸ ಮಾಡಿದೆ, 100 ಶವಗಳನ್ನು ಹೂತಾಕಿದ್ದೇನೆ, ನನಗೆ ನ್ಯಾಯ ಬೇಕು, ನನ್ನ ಕನಸಲ್ಲಿ ಬಂದು ದೇವ್ರು ಕಾಡ್ತು, ಹಾಗಾಯ್ತು ಹೀಗಾಯ್ತು ಎನ್ನುವಂತ ಎಲ್ಲ ಕಥೆಯನ್ನು ಹೇಳ್ತಾನೆ. ಆದ್ರೆ ಈ ಕಥೆಯನ್ನ ನಂಬುವಷ್ಟು ಯಾರು ಕೂಡ ಮನ್ಸು ಒಪ್ಪಲಿಲ್ಲ. ಅಂದ್ರೆ ಗಿರೀಶ್ ಮಟ್ಟಣ್ಣ ಆಗಿರ್ಬೋದು, ತಿಮ್ಮರೋಡಿ ಅವರಿಗೆ ಇವ್ರನ್ನ ಹೆಂಗ್ ನಂಬಬೇಕು? ಇವನ್ ಕಥೆಯನ್ನು ಹೇಳ್ತಾ ಇದ್ದಾನೆ. ಓಕೆ, ಕೆಲಸ ಮಾಡಿರ್ಬೋದು, ಪೌರ ಕಾರ್ಮಿಕನಾಗಿ ಕೆಲಸ ಮಾಡಿರ್ಬೋದು, ಆದ್ರೆ ಇವನು ಹೇಳುವುದೆಲ್ಲವೂ ಹೇಗೆ ಸತ್ಯ? ಓಕೆ, ನಾವು ಸೌಜನ್ಯ ಪರ ಹೋರಾಟ ಮಾಡಬೇಕು ಎನ್ನುವುದು ನಮ್ಮ ಧ್ಯೇಯವಾದ್ರೂ ಕೂಡ ಇವನನ್ನು ಹೇಗೆ ನಂಬಬೇಕು ಎನ್ನುವಂತ ಒಂದು ಮನಸ್ಸನ್ನ ಇಟ್ಕೊಂಡು, ಹೇಗೂ ಕೂಡ ಸೌಜನ್ಯ ಎನ್ನುವಂತಳು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಹೆಣ್ಣುಮಗಳು. ಹಾಗಾಗಿ ಒಬ್ಬ ಒಕ್ಕಲಿಗ ಮುಖಂಡನ ಜೊತೆಗೆ, ಒಕ್ಕಲಿಗ ಸ್ವಾಮಿ ಜೊತೆಗೆ ಇವರನ್ನ ಮಾತಾಡಿಸಿ ಅಲ್ಲಿ ಆಣೆ ಪ್ರಮಾಣ ಮಾಡಿಸಿ, ಅಲ್ಲಿ ಏನಾದ್ರೂ ಸತ್ಯವನ್ನು ಬಾಯಿ ಬಿಟ್ರೆ ಅಥವಾ ಆಣೆ ಪ್ರಮಾಣದಲ್ಲೂ ಕೂಡ ನಾನು 10 ಶವಗಳನ್ನ 100 ಶವಗಳನ್ನ ಹೂತಿಟ್ಟಿದ್ದೇನೆ ಅನ್ನುವಂತ ಮಾತನ್ನು ಒಪ್ಕೊಂಡ್ರೆ ನಾವು ಇವನ್ನ ನಂಬಬಹುದು ಎನ್ನುವಂತ ಕಾರಣಕ್ಕಾಗಿ ನೇರವಾಗಿ ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಿ ಗಿರೀಶ್ ಮಟ್ಟಣ್ಣ ಮತ್ತು ತಿಮ್ಮರೋಡಿ ಅವರು ಮಂಡ್ಯದ ನಾಗರಮಂಗಲದಲ್ಲಿರುವಂತ ಒಂದು ಪ್ರತಿಷ್ಠಿತ ಒಕ್ಕಲಿಗ ಮಠವಾದಂತ ಆದಿಚುಂಚನಗಿರಿ ಮಠಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಿರ್ಮಲಾನಂದ ಸ್ವಾಮೀಜಿಯವರ ಜೊತೆಗೆ ಕೂರಿಸ್ಕೊಂಡು ಮಾತನ್ನ ಹೇಳ್ತಾರೆ. ಆಗ್ಲೂ ಕೂಡ ಚಿನ್ನಯ್ಯ ಹೇಳ್ತಾನೆ, ಹೌದು ನಾನು ಹೀಗೀಗೆ ಮಾಡಿದ್ದೇನೆ, ನಾನು 1995ರಿಂದ 2014 ತನಕ 19 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೇನೆ, ಅಲ್ಲಿ 100 ಶವಗಳನ್ನ ಹೂತಿಟ್ಟಿದ್ದೇನೆ, ಮತ್ತೆ ನನ್ನ ಕೆಲವೊಂದು ಒತ್ತಡ ಕೂಡ ಇತ್ತು, ಹಾಗಾಗಿ ನ್ಯಾಯ ಸಿಗಬೇಕು, ನೀವು ಕೂಡ ಮುಂದೆ ನಿಂತು ನಮ್ಗೆ ಹೆಲ್ಪ್ ಮಾಡ್ಬೇಕು ಎನ್ನುವಂತ ಒಂದು ಕೋರಿಕೆಯನ್ನ ಮಾಡಿದ್ದಾನೆ ಎನ್ನುವಂತ ಮಾತುಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತ 3-4 ಫೋಟೋ, ಅಂದ್ರೆ ಗಿರೀಶ್ ಮಟ್ಟಣ್ಣವರು ಮೀಟ್ ಮಾಡಿದ್ದಾಗಿರ್ಬೋದು, ಅಂದ್ರೆ ನಿರ್ಮಲಾನಂದ ಸ್ವಾಮೀಜಿಯವರು ಮೀಟ್ ಮಾಡಿದ್ದಾಗಿರ್ಬೋದು, ಜೊತೆಗೆ ಆ ಒಂದು ಮಠದಲ್ಲಿ ತಿಮ್ಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣ ಊಟ ಮಾಡ್ತಿರುವಂತ ಸನ್ನಿವೇಶ ಆಗಿರ್ಬೋದು, ಅದರ ಪಕ್ಕದಲ್ಲಿ ಚಿನ್ನಯ್ಯ ನಿಂತಿರುವಂತ ಒಂದು ಫೋಟೋ ಆಗಿರ್ಬೋದು, ಇವೆಲ್ಲವೂ ಕೂಡ ಇದೀಗ ಹರಿದಾಡ್ತಿದೆ. ಯಾಕಂದ್ರೆ ನಿನ್ನೆ ಹೈಕೋರ್ಟ್ ನಲ್ಲಿ ಪ್ರಸ್ತಾಪವಾದ ನಂತರ ಅಲ್ಲಿ ತನಕನೂ ಕೂಡ ನಿರ್ಮಲಾನಂದ ಸ್ವಾಮೀಜಿ ಅವರ ಮುಂದೆ ಇವರು ಹೇಳಿಕೆಯನ್ನು ಕೊಟ್ಟಿದ್ರು, ಇಲ್ಲಿ ಮೀಟ್ ಮಾಡಿದ್ರೆ ಅನ್ನುವಂತ ಸನ್ನಿವೇಶ ಯಾರಿಗೂ ಗೊತ್ತಿರಲಿಲ್ಲ. ಒಂದು ವಿಷಯ ಗೊತ್ತಿತ್ತು, ಅದೇನಂದ್ರೆ ಇಲ್ಲ, ಒಂದು ಪ್ರತಿಷ್ಠಿತ ಸ್ವಾಮೀಜಿ ಅವರನ್ನ ಮೀಟ್ ಮಾಡಿದ್ದಾರೆ ಮತ್ತು ಆ ಸ್ವಾಮೀಜಿಯ ಮುಖಾಂತರ SIT ತಂಡ ಮಾಡುವಂತೆ ಒತ್ತಡವನ್ನ ಹೇರುವಂತ ಸಾಧ್ಯತೆ ಕೂಡ ಇದೆ ಎನ್ನುವುದು ಇದೀಗ ಜುಲೈ ತಿಂಗಳಲ್ಲಿ ಆದಂತ ಒಂದು ಮಾತುಕತೆ, ಒಂದು ಕುತೂಹಲದ ಮಾತಾಗಿತ್ತು ಮತ್ತು ಅದು ವೈರಲ್ ಕೂಡ ಆಗಿತ್ತು. ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಹೆಸರು ಕೂಡ ಕೋರ್ಟ್ ಅಲ್ಲಿ ಪ್ರಸ್ತಾಪ ಆಗಿದೆ. ನೀವು ಯಾಕೆ ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿಲ್ಲ? ಅವರ ಮುಂದೆ ಆಣೆ ಪ್ರಮಾಣ ಇತ್ತು ಅಥವಾ ಅವರ ಹೆಸರನ್ನು ಕೂಡ ಹೇಳಿದ್ದಾನೆ, ಹಾಗಾಗಿ ನೀವು ಅವರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಎನ್ನುವಂತ ಒಂದು ವಾದವನ್ನ, ಒಂದು ಮಾತನ್ನ, ಒಂದು ಕ್ವಾರಿಯನ್ನ ಕೂಡ ನ್ಯಾಯಾಧೀಶರಾದಂತ ಮೊಹಮ್ಮದ್ ನವಾಜ್ ಅವರು SPP ಆದಂತ ಜಗದೀಶ್ ಅವರಿಗೆ ಕೇಳಿದ್ದಾರೆ. ಜೊತೆಗೆ ಅದಕ್ಕೆ ಪೂರಕವೆಂಬಂತೆ ತಿಮ್ಮರೋಡಿ ಟೀಮ್ ಮತ್ತು ಸೌಜನ್ಯ ಪರ ಹೋರಾಟಗಾರರು ಕೂಡ ಅದಕ್ಕೆ ಸಂಬಂಧಪಟ್ಟಂತ 3 ಫೋಟೋಗಳನ್ನು ಇದೀಗ ವೈರಲ್ ಮಾಡ್ತಿದೆ. ಹೀಗಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ಸೌಜನ್ಯ ಹೋರಾಟಗಾರರು ಚಿನ್ನಯ್ಯನ ಯಾಕೆ ಇಷ್ಟು ನಂಬಿಟ್ರು, ಯಾಕೆ ನಂಬಿದ್ರು ಅನ್ನೋದಕ್ಕೆ ಒಂದೇ ಮುಖ್ಯವಾದ ಕಾರಣ, ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿ ಅಲ್ಲಿ ಹೇಳ್ತಾರೆ, ನೀನು ಸತ್ಯವನ್ನ ಹೇಳ್ತೇನೆ ಅಂತ ಪ್ರಮಾಣ ಮಾಡು, ನೀನು ಸುಳ್ಳು ಹೇಳಿದ್ರೆ ಅದು ನಮ್ಗೆ ಮುಂದೆ ಸಮಸ್ಯೆ ಆಗುತ್ತೆ ಮತ್ತು ಸೌಜನ್ಯ ಪರ ಹೋರಾಟಕ್ಕೂ ಸಮಸ್ಯೆ ಆಗುತ್ತೆ, ನೀನು ಒಂದು ವೇಳೆ 100 ಶವಗಳನ್ನ ಹೂತಿಟ್ಟಿದ್ರೆ ಎಲ್ಲವನ್ನೂ ಕೂಡ ಇಲ್ಲಿ ಹೇಳಬೇಕು. ಈ ಸನ್ನಿಧಾನದಲ್ಲಿ, ಪವಿತ್ರವಾದಂತಹ ಸನ್ನಿಧಾನದ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳ ಮುಂದೆ ನೀನು ಸತ್ಯವನ್ನು ಒಪ್ಪಿಕೊಂಡ್ರೆ ಮಾತ್ರ, ಅಥವಾ ಇಲ್ಲಿ ಏನ್ ಹೇಳ್ಬೇಕು ಎಲ್ಲವನ್ನು ಹೇಳು, ಅದರ ನಂತರ ನಾವು ಮುಂದಿನ ಒಂದು ತನಿಖೆಯನ್ನು ಮಾಡ್ತೇವೆ, ಮುಂದಿನ ಹೋರಾಟವನ್ನು ಮಾಡ್ತೇನೆ ಅನ್ನುವಂತ ಒಂದು ಮಾತನ್ನ ಗಿರೀಶ್ ಮಟ್ಟಣ್ಣ ಮತ್ತು ತಿಮ್ಮರೋಡಿ ಅವರು ಚಿನ್ನಯ್ಯನಿಗೆ ಹೇಳಿದ್ರು. ಅದರ ನಂತರ ಚಿನ್ನಯ್ಯ ಸ್ವಾಮೀಜಿಗಳ ಮುಂದೆ ಈ 164 ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಂತ, ಅಂದ್ರೆ ಕೊಡೋಕ್ಕಿಂತ ಮುಂದೆ ಏನೇ ಹೇಳಿದ್ನಲ್ಲ ಅವೆಲ್ಲವನ್ನು ಕೂಡ ಬಾಯ್ಬಿಟ್ಟ ನಂತರ ಸ್ವಾಮೀಜಿಗಳು ಮತ್ತು ಎಲ್ಲ ಮಾತಾಡಿ ಮುಂದಕ್ಕೆ ಹೋಗಿ ನಾವು ಅದನ್ನ ಹೋರಾಟವನ್ನು ಮುಂದುವರಿಸುವ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅನ್ನೋದು ಕೂಡ ಈಗ ಅನೇಕ ಸೌಜನ್ಯ ಪರ ಹೋರಾಟಗಾರರು ಮಾತನಾಡ್ಕೊಳ್ತಿದ್ದಾರೆ ಮತ್ತು ಅದಕ್ಕೆ ತಕ್ಕಂತ ಫೋಟೋ ಕೂಡ ಇದೀಗ ಸಿಗ್ತಾರೆ. ಹೀಗಾಗಿ ಚಿನ್ನಯ್ಯನನ್ನು ಯಾಕೆ ನಂಬುದ್ರು ಅನ್ನೋದಕ್ಕೆ ಪ್ರಮುಖವಾದ ಕಾರಣ ಸಿಕ್ಕಿದೆ. ಸುಖ ಸುಮ್ಮನೆ ನಂಬಲಿಲ್ಲ ಗಿರೀಶ್ ಮಟ್ಟಣ್ಣ, ತಿಮ್ಮರೋಡಿ ಅವರು. ಅಂದ್ರೆ ಅತ್ಯಂತ ಪ್ರತಿಷ್ಠಿತ ಮಠದ ಮುಂದೆ ಹೋಗಿ ಅವನು ಬಾಯ್ಬಿಟ್ಟ ನಂತರವೇ ಇಲ್ಲೇನೋ ಸತ್ಯ ಇದೆ, ಹಾಗಾಗಿ ನಾವು ಇದನ್ನು ಹೋರಾಟ ಮಾಡುವೆ ಅನ್ನುವಂತ ಒಂದು ವಿಚಾರಕ್ಕೆ ಬಂದು ಇದೀಗ ಇಲ್ಲಿಯ ತನಕ ಬಂದ್ಬಿಟ್ಟಿದೆ. ಅದಕ್ಕೂ ಅಂದ್ರೆ
ಮೊನ್ನೆ ಆದಂತ ಕೇಸು ಆಗಿರ್ಬೋದು, ನಿನ್ನೆ ಆದಂತ ಒಂದು ಹೈಕೋರ್ಟ್ ನಲ್ಲಿ ಆದಂತ ಒಂದು FIR ಕ್ವಾಶ್ ಮಾಡುವಂತೆ ಆದಂತ ವಿಚಾರ ಆಗಿರ್ಬೋದು, ಎಲ್ಲದರ ವಿಚಾರಣೆ ಆದ ನಂತರ ಹೈಕೋರ್ಟ್ ಕೂಡ ಈ FIR ಅನ್ನ ಅಥವಾ ಇವರನ್ನ ಬಂಧನ ಮಾಡಬಹುದು ಮತ್ತು ಇವರ ಮೇಲೆ ಅಂದ್ರೆ ಗಿರೀಶ್ ಮಟ್ಟಣ್ಣ, ತಿಮ್ಮರೊಡ್ಡಿ ಮತ್ತು JNT ವಿಠಲ್ ಗೌಡ ಅವರನ್ನ ಬಂಧನ ಮಾಡಬಹುದು ಮತ್ತು ಅವರ ಮೇಲೆ ದೌರ್ಜನ್ಯ ಕೂಡ ಮಾಡಬಹುದು. ನವೆಂಬರ್ 12 ತನಕ ಯಾವುದೇ ಕಾರಣಕ್ಕೂ ಕೂಡ ಇವರ ಮೇಲೆ FIR ಹಾಕಬಾರ್ದು ಮತ್ತು ಇದನ್ನ ಇಷ್ಟಕ್ಕೆ ನಿಲ್ಲಿಸಬೇಕು. ನವೆಂಬರ್ 12 ನಂತರ ನಾವು ಅದನ್ನ ಮುಂದಿನ ವಿಚಾರಣೆಯನ್ನು ಕೈಗೊಳ್ತೇನೆ ಅಂತ ಒಂದು ಆದೇಶವನ್ನು ಕೊಟ್ಟು ನವೆಂಬರ್ 12 ತನಕ ಈ ನಾಲ್ವರಿಗೆ ಸ್ವಲ್ಪ ಮಟ್ಟಿನ ಒಂದು ಸಮಾಧಾನವನ್ನು ತಂದಿದೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.